ಮೈಸೂರು ದಸರಾ ವಿಚಾರದಲ್ಲಿ ಅಲ್ಲಿ ಆನೆಗಳ ಗಜಪಡೆಗಳು ಬಂದು ಎಲ್ಲರೂ ಗೊತ್ತಿರುವಂಥ ವಿಚಾರ. ಅಲ್ಲಿ ರಾತ್ರಿ ಹೊತ್ತೆಲ್ಲ ಹೋಗ್ತಾರೆ. ಬೇರೆ ಟೈಮಲ್ಲಿ ಶೂಟ್ ಮಾಡೋದೇ ಬಿಡೋದಿಲ್ಲ. ಇದು ರಾತ್ರಿ ಹೊತ್ತು ಅಲ್ಲಿ ವಿಡಿಯೋ ಮಾಡ್ಕೊಂಡು ಶೂಟಿಂಗ್ ಎಲ್ಲ ಮಾಡ್ಕೊಂಡು ಫೋಟೋ ಎಲ್ಲ ಬಂದು ಪೋಸ್ಟ್ ಕೊಡ್ತಾರೆ. ಫ್ಲಾಶ್ ಲೈಟ್ ಬೇರೆ ಹಾಕಿದ್ದಾರೆ ಆನೆಗಳು. ಅದು ಹೆಂಗೆ ಕೊಟ್ಟು ಅನ್ನೋದು ಈಗ ಪ್ರಶ್ನೆ ಆಗಿದೆ. ನೋಡೋಣ, ಈಗ ಆದೇಶ ಹೊರಡಿಸಿದಾರಂತೆ ಅರಣ್ಯ ಇಲಾಖೆಯವರು, ಯಾರು ಬಿಡೋಗಿಲ್ಲ ಅಂತ ಹೇಳಿದ್ದಾರೆ. ಕ್ರಮ ಏನು ಅನ್ನೋ ಪ್ರಶ್ನೆ ಈಗ. Shetty, you have a planned ride today. It's already getting late. Please hurry up. A good day for you. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಐ ಥಿಂಕ್ ತುಂಬ ಟೈಮ್ ಆಯಿತು ಅನಿಸುತ್ತೆ. ತುಂಬ ಟೈಮ್ ಆಯಿತು ಅನಿಸುತ್ತೆ. ತುಂಬ ಟೈಮ್ ಆಗಿದೆ, ಮೋಸ್ಟ್ಲಿ ಒಂದೂವರೆ ತಿಂಗಳು ಆಗ್ತಾ ಬಂತು ಅನಿಸುತ್ತೆ ರೀಸೆಂಟಾಗಿ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು. ಬಟ್ ವಾಟ್ ಎವರ್, ಸೊ ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಡಿ ಡಿ ಹಿಲ್ಸ್ ಬರುವಾಗ ಹೇಳಿದ್ದೆ, ಆ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. ಸೊ ಐ ವಿಲ್ ಬಿ ಆನ್ ಅ ಲಾಂಗ್ ರೈಡ್, ದಟ್ ಈಸ್ 9 days ಕಂಟಿನ್ಯೂಸ್ ರೈಡ್, 2500 kilometers ಮೇ ಬಿ, ಐ ಡೋಂಟ್ ನೋ. ಸೊ ಇಷ್ಟರೊಳಗೆ ನಾನು ಮಾಡಿರೋ ಲಾಂಗ್ ರೈಡ್ ಅಂತ ಹೇಳಿದ್ರೆ ದಟ್ ಈಸ್ 1500 kilometer ರೈಡ್. ಬಟ್ ದಟ್ ಈಸ್ ಓನ್ಲಿ ಫಾರ್ 3-4 days ಮೇ ಬಿ. ಇಟ್ ಈಸ್ 4 days. Now I'm stepping ahead and wanna try and wanna experience those 9 days. So the destination galu yaudanta, so stay tuned. So basically, to give a rough idea, I have planned for Chitradurga, Shirsi and in between one more destination, and Yana and Kundapura and Udupi, then Shimoga. So these are all the major landmarks. ಸೊ ಅದರಲ್ಲಿ ತುಂಬ ಪ್ಲೇಸಸ್ಗಳು ಹೋಗ್ತಾ ಇದ್ದೀನಿ, ತುಂಬ ಕಡೆ ಸ್ಟೇಗಳಿದ್ದಾವೆ. ಎವ್ರಿಥಿಂಗ್ ಈಸ್ ಪ್ಲ್ಯಾಂಡ್. ಸೊ ಜಸ್ಟ್ ಹೊರಡೋದೊಂದೇ ಬಾಕಿ ಇದೆ. ಸೊ ನನ್ನ ಜೊತೆ ನಾನು ಒಂದೇ ಸೋಲೋ ರೈಡ್ ಆಗಬೇಕಂತ ಅಂದ್ಕೊಂಡಿದ್ದೆ. ಎಟ್ ದ ಮೂಮೆಂಟ್ ಟಿಲ್ ಐ ಥಿಂಕ್ 2 days ಬಿಫೋರ್, ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಟಿಲ್ 2 days ಬಿಫೋರ್, ಇಟ್ ವಾಸ್ ಎ ಸೋಲೋ ರೈಡ್. Because ಯಾಕಂತಂದರೆ it will be a long ride, so not everybody gets privilege to go on such rides. So I never stressed out my boys regarding especially for this ride. But especially I am very much excited for this ride, and unfortunately there will be 2 more persons joining this ride. I think everybody have noticed recently my buddy has purchased Royal Enfield Hunter 350 Prasanna. He will be joining. He's already in Davangere now, so via Shirsi we will be heading. ಅವನು ದಾವಣಗೆರೆಯಲ್ಲಿ ಜಾಯ್ನ್ ಆಗ್ತಾನೆ. ಸೊ ಒನ್ ಮೋರ್ ಥಿಂಗ್, ಐ ಥಿಂಕ್ ನನ್ನ ಸ್ಟಾರ್ಟಿಂಗಿಂದ ಫಾಲೋ ಮಾಡೋದರಿಗೆ ಗೊತ್ತಿರುತ್ತೆ. ಸೊ ಮೈಸೂರು ರೈಡ್ ಹೋಗಿದ್ದವಾಗ ಲಾಸ್ಟ್ ಇಯರ್ ದಸರಾಗೆ ಮೈಸೂರು ರೈಡ್ ಹೋಗಿದ್ದೆ. ಆವಾಗ ಆನಂದ್ ನನ್ನ ಜೊತೆ ಜಾಯ್ನ್ ಆಗಿದ್ದ. ಸೊ ಹಿ ರೀಸೆಂಟ್ಲಿ ಬಾಟ್ ಟ್ರಯಾಂಪ್ ಸ್ಪೀಡ್ T4. ಸೊ ಅವ್ನು ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾನೆ. ನಾವು 3 ಜನ ಯಾವತ್ತೂ ಮೂರೇ ಜನ ಒಂದು ರೈಡ್ ಹಾಕಿರಲಿಲ್ಲ. ಸೊ ದಟ್ ವಾಸ್ ಎ ಲಾಂಗ್ ಟೈಮ್, ಏನು ಹೇಳಲಿ,
ಪ್ಲ್ಯಾನ್ ಅದು, ಬಟ್ ಆ್ಯಕ್ಚುಲಿ ಇವಾಗ ವರ್ಕೌಟ್ ಆಗ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಐ ಥಿಂಕ್ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋಗಳು ಸೊ ನನ್ನ ಲಾಂಗ್ ರೈಡ್ದಾಗಿರ್ತವೆ. 9 days 10 days ಯಾವತ್ತೂ ರೈಡ್ ಮಾಡಿಲ್ಲ. ಸೊ ಸ್ಪೆಷಲ್ ಆ್ಯಂಡ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನೋಡೋಣ ಹೇಗಿರುತ್ತೆ ಅಂತ. ಸೊ ಅದೂ ಇವಾಗ ಮಾನ್ಸೂನ್ ಎಂಡ್ ಬೇರೆ ಆಗ್ತಾಯಿದೆ. ನಮ್ಮೂರಲ್ಲಿ ಸಖತ್ ಮಳೆ ಬೇರೆ ಇದೆ. ನಾನು ಹೋಗುವಾಗ ಅಷ್ಟೊಂದು ಮಳೆ ಇಲ್ದಿದ್ದರೆ ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಅದರ್ವೈಸ್ ಐ ಡೌಟ್, ನೋಡೋಣ ಹೇಗಾಗುತ್ತೆ ಅಂತ. ವೆದರ್ ಹೆಂಗೆ ಸಪೋರ್ಟ್ ಮಾಡುತ್ತೆ, ಮಾನ್ಸೂನ್ ಹೆಂಗೆ ಸಪೋರ್ಟ್ ಮಾಡುತ್ತೆ. ಯೂಶ್ವಲಿ ಆ ಕಡೆ ಅರೇಬಿಯನ್ ಸಿ ಇರೋದ್ರಿಂದ, ಅರಬ್ಬಿ ಸಮುದ್ರ ಇರೋದ್ರಿಂದ ಯೂಶ್ವಲಿ ಮಳೆ ಜಾಸ್ತಿ ಆ ಕಡೆನೇ ಆಗುತ್ತೆ, ಪಶ್ಚಿಮ ಘಟ್ಟಗಳ ತಪ್ಪಲಲ್ಲಿ. ಸೊ ಹಾಗಾಗಿ ಬಟ್ ಒನ್ ಥಿಂಗ್, ಗ್ರೀನರಿ ಮಾತ್ರ ಎಪಿಕ್ ಆಗಿರುತ್ತೆ. ಸೊ ಐ ಟ್ರೈ ಮೈ ಬೆಸ್ಟ್ ಫಾರ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಆ್ಯಂಡ್ ಐ ವಾಂಟ್ ಟ್ರೈ ಸಮಥಿಂಗ್ ಡಿಫ್ರೆಂಟ್ ಇನ್ ದಿಸ್ riding series. Kind of planning. Let's see how it's gonna work out. Because continuous riding for 9 days, it will be a stress out for us as well. So whatever. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ಮೇಲೆ ಬರುವಂಥ ವೀಡಿಯೋಗಳು ಲಾಂಗ್ ರೈಡ್ದಾಗಿರುತ್ತೆ. ಸರಿ, ಹಾಗಾದರೆ ಐ ಆಮ್ ಆಲ್ ಸೆಟ್ ಟು ಗೋ. ಬಾಯ್ಸ್ ಆರ್ ರೆಡಿ. Just very much excited to leave Bangalore and explore the world. I mean, explore Karnataka for myself. Let's see how it goes.